ಪ್ರವಚನ ಕರ್ಮದ ಚೀಲ, ಸಕ್ಕರೆ ಮತ್ತು ಉಪ್ಪಿನ ವಿಜ್ಞಾನ. ಪೀಠಿಕೆ ರಾಮಕೃಷ್ಣ ಹರಿ. ಇಂದು ನಾವು ಜೀವನದ ಒಂದು ದೊಡ್ಡ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಮನುಷ್ಯನ ಜೀವನ ಎನ್ನುವುದು ಒಂದು ಚೀಲ ಇದ್ದಂತೆ. ನಾವು ಈ ಚೀಲದಲ್ಲಿ ಏನನ್ನು ತುಂಬುತ್ತೇವೆಯೋ ಅದೇ ಕೆಳಗಿನ ರಂಧ್ರದಿಂದ ಹೊರಬರುತ್ತದೆ. ಆದರೆ ವಿಚಿತ್ರವೆಂದರೆ ನಮಗೆ ಕಾಣುವುದು ಬೇರೆ, ಸತ್ಯವೇ ಬೇರೆ. ಸಕ್ಕರೆ ಮತ್ತು ಉಪ್ಪಿನ ವಿಜ್ಞಾನ. ನಮ್ಮ ಹಳೆಯ ಕರ್ಮಗಳು ಈ ಚೀಲದ ತಳದಲ್ಲಿ ತುಂಬಿರುತ್ತವೆ. ಒಬ್ಬ ಸಾತ್ವಿಕ ಮನುಷ್ಯನ ಚೀಲದ ತಳದಲ್ಲಿ ಮೊದಲು ಉಪ್ಪು ತುಂಬಿದೆ. ಅವನು ಪ್ರತಿದಿನ ಮೇಲೆ ಒಂದು ಮುಷ್ಟಿ ಸಕ್ಕರೆ ಹಾಕುತ್ತಿದ್ದಾನೆ. ಆದರೆ ಜನರು ಅವನನ್ನು ನೋಡಿ ನಗುತ್ತಾರೆ. ಇವನು ಎಷ್ಟು ದೇವರಿಗೆ ಹತ್ತಿರವಾಗಿದ್ದರೂ ಇವನಿಗೆ ಯಾಕೆ ಇಷ್ಟು ಕಷ್ಟ? ಮನೆ ಬಿದ್ದಿದೆ, ತಿನ್ನಲು ಅನ್ನವಿಲ್ಲ. ಆದರೆ ವಿಜ್ಞಾನದ ನಿಯಮವೇನೆಂದರೆ ಚೀಲದ ತಳದಲ್ಲಿ ಮೊದಲು ಉಪ್ಪಿರುವುದರಿಂದ ಮೊದಲು ಉಪ್ಪೆ ಹೊರಬರಬೇಕು. ಅವನ ಮೇಲೆ ಸಕ್ಕರೆ ಹಾಕುತ್ತಿದ್ದರೂ ಪೈಪ್ಲೈನ್ ನಲ್ಲಿ ಮೊದಲು ಇದ್ದ ಉಪ್ಪು ಖಾಲಿಯಾಗುವವರೆಗೆ ಸಕ್ಕರೆ ಬರುವುದಿಲ್ಲ. ಆ ಸಾತ್ವಿಕ ಮನುಷ್ಯ ತನ್ನ ಹಳೆಯ ಉಪ್ಪನ್ನು ಅನುಭವಿಸಿ ಮುಗಿಸುತ್ತಿದ್ದಾನೆ. ಇನ್ನೊಂದೆಡೆ ಒಬ್ಬ ಕೆಟ್ಟ ಮನುಷ್ಯ ಅಧರ್ಮ ಮಾಡುವವನು ಇದ್ದಾನೆ. ಅವನ ಚೀಲದ ತಳದಲ್ಲಿ ಮೊದಲು ಸಕ್ಕರೆ ತುಂಬಿದೆ. ಅವನು ಈಗ ಮೇಲೆ ಪ್ರತಿಕ್ಷಣ ಉಪ್ಪು ಹಾಕುತ್ತಿದ್ದರೂ ಕೆಳಗಿನಿಂದ ಸಕ್ಕರೆಯೇ ಬೀಳುತ್ತಿದೆ. ಜನರು ಹೇಳುತ್ತಾರೆ, ಇವನು ಕೆಟ್ಟವನಾಗಿದ್ದರೂ ಇಷ್ಟು ಶ್ರೀಮಂತ ಹೇಗೆ? ಆದರೆ ಅವನು ಈಗ ಸಕ್ಕರೆಯನ್ನು ಸಂಪಾದಿಸುತ್ತಿಲ್ಲ, ಬದಲಾಗಿ ಹಳೆಯ ಸಕ್ಕರೆಯನ್ನು ಖಾಲಿ ಮಾಡುತ್ತಿದ್ದಾನೆ. ಒಂದು ದಿನ ಸಕ್ಕರೆ ಮುಗಿದ ತಕ್ಷಣ ಅವನ ಮೇಲೆ ಹಾಕಿರುವ ಜಹಾಲ ಉಪ್ಪು ಒಮ್ಮೆಲೆ ಕೆಳಗೆ ಬೀಳುತ್ತದೆ. ಅಂದು ಅವನ ಅಹಂಕಾರ ಮಣ್ಣು ಪಾಲಾಗುತ್ತದೆ. ಮಂಗಳಗೌರಿ ಕಥೆ ಮತ್ತು ಕರ್ಮದ ಸಿದ್ಧಾಂತ. ಮಂಗಳಗೌರಿ ಕಥೆಯಲ್ಲಿ ನಾವು ನೋಡುತ್ತೇವೆ, ಒಬ್ಬ ರಾಕ್ಷಸಿಯ ಅಥವಾ ಪಾಪಿ ಆತ್ಮದ ಕಥೆ ಬರುತ್ತದೆ. ಅವಳು ನಂತರ ದೇವಿಯಾಗುತ್ತಾಳೆ. ಆದರೆ ದೇವಿಯಾದರೂ ಸಹ ಅವಳು ಈ ಹಿಂದೆ ಮಾಡಿದ ಪಾಪದ ಫಲವನ್ನು ಅನುಭವಿಸಲೇಬೇಕಾಯಿತು. ದೇವಿಯಾದರೂ ಕರ್ಮದ ನಿಯಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಳೆಯ ಉಪ್ಪು ಖಾಲಿಯಾಗಲೇಬೇಕು. ನಮಗೆ ಒಂದು ಕಷ್ಟಗಳು ಬರುತ್ತಿವೆ ಎಂದರೆ ನಮ್ಮ ಹಳೆಯ ಕೆಟ್ಟ ಕರ್ಮದ ಚೀಲ ಖಾಲಿಯಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆ ಉಪ್ಪು ಖಾಲಿಯಾದ ಮೇಲೆ ಸಕ್ಕರೆಯ ಪ್ರವಾಹ ಬಂದೇ ಬರುತ್ತದೆ. ಸಿಲುಕಿಕೊಂಡ ಗಾಳಿಪಟ ಮತ್ತು ಅವಸರ. ಮನುಷ್ಯನಿಗೆ ಬಹಳ ಅವಸರ. ಅವನ ಪ್ರಗತಿಯ ಗಾಳಿಪಟ ಯಾವುದೋ ಒಂದು ಮರದಲ್ಲಿ ಸಿಲುಕಿಕೊಂಡರೆ ಅವನು ಅದನ್ನು ತಾಳ್ಮೆಯಿಂದ ಬಿಡಿಸುವ ಬದಲು ಸಿಟ್ಟಿನಿಂದ ಅದನ್ನು ಹರಿದು ಹಾಕುತ್ತಾನೆ. ನಮ್ಮ ಗಾಳಿಪಟ ಸಿಲುಕಿಕೊಂಡಾಗ ಅದು ನಮಗೆ ಸಿಗುತ್ತಿಲ್ಲ ಎಂದು ಅದನ್ನು ಹರಿಯಬೇಡಿ. ಕಾಲ ಬದಲಾದಾಗ, ಗಾಳಿ ಬಂದಾಗ ಅದು ತನ್ನಿಂದ ತಾನೇ ಹೊರಬರುತ್ತದೆ. ಮನುಷ್ಯ ತನ್ನ ಆತುರದಿಂದ ತನ್ನ ಅದೃಷ್ಟದ ಗಾಳಿಪಟವನ್ನು ತಾನೇ ಹರಿದು ಹಾಕಿಕೊಳ್ಳುತ್ತಾನೆ. ಮೊಬೈಲ್ ಅಂಗಡಿಯ ಉದಾಹರಣೆ ಮತ್ತು ಅಧರ್ಮ. ಒಬ್ಬ ಮೊಬೈಲ್ ಅಂಗಡಿಯವನಿದ್ದಾನೆ. ಅವನಿಗೆ ಒಂದು ಫೋನ್ ರಿಪೇರಿ ಮಾಡಲು ಬರದಿದ್ದರೆ ಅವನು ಅದನ್ನು ಅಷ್ಟು ಕೆಡಿಸುತ್ತಾನೆ ಎಂದರೆ ಅದು ಮತ್ಯಾರಿಗೂ ರಿಪೇರಿ ಆಗಬಾರದು, ಯಾಕೆಂದರೆ ಅವನ ಹೆಸರು ಹಾಳಾಗಬಾರದು ಎಂದು. ಇದು ಅತ್ಯಂತ ದೊಡ್ಡ ಪಾಪ. ಮನುಷ್ಯ ತನ್ನ ಅಹಂಕಾರಕ್ಕಾಗಿ ಬೇರೆಯವರ ಆಸ್ತಿಯನ್ನು ಹಾಳು ಮಾಡುತ್ತಿದ್ದಾನೆ. ಅವನು ತನ್ನ ಚೀಲದ ಮೇಲೆ ವಿಷದ ಉಪ್ಪನ್ನು ತುಂಬುತ್ತಿದ್ದಾನೆ. ಅವನಿಗೆ ಇಂದು ಜಯ ಸಿಗಬಹುದು, ಆದರೆ ನಾಳೆ ಅವನ ಜೀವನದಲ್ಲಿ ಇಂತಹ ತೊಂದರೆಗಳು ಬರುತ್ತವೆ ಎಂದರೆ ಅವನ ಮೇಲೆ ಏಳಲು ಸಾಧ್ಯವಾಗುವುದಿಲ್ಲ. ಮುಕ್ತಾಯ ಮತ್ತು ತುಕಾರಾಮ್ ಮಹಾರಾಜರ ವಾಣಿ. ಕೊನೆಯಲ್ಲಿ ಜಗದ್ಗುರು ತುಕಾರಾಮ್ ಮಹಾರಾಜರು ಹೇಳಿದಂತೆ, ಜೇಜೆ ಹುಯಿಲಾ ತೇತೆ ಪಹಾವೆ, ಚಿತ್ತಿ ಅಸುದ್ಯಾವೆ ಸಮಾಧಾನ. ನಮ್ಮ ಜೀವನದಲ್ಲಿ ಏನೇ ಸಂಭವಿಸಲಿ ಅದನ್ನು ಸಾಕ್ಷಿಯಾಗಿ ನೋಡೋಣ. ಉಪ್ಪು ಬೀಳುತ್ತಿದ್ದರೆ ನಗುತ್ತಾ ಅದನ್ನು ಸ್ವೀಕರಿಸೋಣ, ಯಾಕೆಂದರೆ ಸಕ್ಕರೆ ಹತ್ತಿರದಲ್ಲಿದೆ. ಯಾರು ಅಹಂಕಾರ ಮಾಡಬಾರದು, ಏಕೆಂದರೆ ಯಾರು 100 ವರ್ಷ ಶ್ರೀಮಂತರಾಗಿ ಇರಲು ಸಾಧ್ಯವಿಲ್ಲ. ಚೀಲದಲ್ಲಿ ನಾವು ಹಾಕಿದ ಸಕ್ಕರೆ ಒಂದು ದಿನ ಕೆಳಗೆ ಬಂದೇ ಬರುತ್ತದೆ. ಹಳೆಯ ಸಕ್ಕರೆ ಖಾಲಿಯಾದ ಮೇಲೆ ಹೊಸ ಉಪ್ಪು ಬರುತ್ತದೆ ಎಂಬುದು ನೆನಪಿರಲಿ. ರಾಮಕೃಷ್ಣ ಹರಿ.